Hello everyone, I am Vinayak and I welcome you all to the Bold Learners YouTube ಚಾನಲ್. ಸೊ ಮೊದಲೇ ಹೇಳ್ತೀನಿ, ನಾನು ಈ ಒಂದು ವಿಡಿಯೋವನ್ನು ಯಾವುದೇ ರೀತಿಯಾದಂತಹ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ. ಸೊ ಬದಲಾಗಿ ಈ ಒಂದು GPSTR ವಿಜ್ಞಾನ ಶಿಕ್ಷಕ ಆಕಾಂಕ್ಷಿಗಳು ಏನಿದ್ದಾರೆ ಅವರ ಪ್ರಾಬ್ಲಮ್ ಅಥವಾ ತೊಂದರೆ ಏನಾಗಿದೆ ಅವರಿಗೆ, ಆ ಒಂದು ಪ್ರಾಬ್ಲಮನ್ನು ಎತ್ತಿ ಹಿಡಲಿಕ್ಕೆ, ಓಕೆ, ಸೊ ಅವರಿಗೆ ಏನು ಪ್ರಾಬ್ಲಮ್ ಆಗಿದೆ ಆ ಒಂದು ಪ್ರಾಬ್ಲಮನ್ನು ಇನ್ನಷ್ಟು ಹೆಚ್ಚಿನ ಜನರಿಗೆ ತಿಳಿಪಡಿಸಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು ತಮ್ನೇಲ್ನಲ್ಲಿ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಗಳಿಗೆ ಏನು ತೊಂದರೆ ಆಗಿದೆ ಅಥವಾ ಆಘಾತ ಆಗಿದೆ ಅಂತ ನಾವು ತಮ್ನೇಲ್ ಕೊಟ್ಟಿದ್ದೀವಿ. ಓಕೆ, ಸೊ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಈಗಾಗಲೇ ನಾನು ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಈಗ ಜಸ್ಟ್ 36 ಮೆಂಬರ್ಸ್ ಮಾತ್ರ ಇದ್ದಾರೆ. ಅಂದರೆ ಈ ಒಂದು ಬಯೋಟೆಕ್ನಾಲಜಿ ಸ್ಟೂಡೆಂಟ್ಗೆ ಆಗಿರುವಂತಹ ಪ್ರಾಬ್ಲಮ್ ಏನಿದೆ ಭಾಳಷ್ಟು ಜನರಿಗೆ ಅದು ಗೊತ್ತಿಲ್ಲ. ಓಕೆ, ಅಂದರೆ ಯಾರೆಲ್ಲ ಆ್ಯಕ್ಚುಲಿ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಸಹ ಈ ಒಂದು ಪ್ರಾಬ್ಲಮ್ ಗೊತ್ತಾಗಿಲ್ಲ. ಸೊ ವಾಟ್ಸಪ್ ಗ್ರೂಪ್ನಿಂದ ಮಾತ್ರ, ಅಂದರೆ ಕೇವಲ 36 ಜನರಿಂದ ಮಾತ್ರ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದಲ್ಲ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಜನರನ್ನು ನಾವು ರೀಚ್ ಆಗೋಣ ಅನ್ನುವಂತಹ ಕಾರಣದಿಂದ ಯೂಟ್ಯೂಬ್ನಲ್ಲಿ ಈಗ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಹಾಗಾದರೆ ಯಾರಿಗೆಲ್ಲ ಈ ಒಂದು ವಿಡಿಯೋ ತಲುಪುತ್ತೆ, ಯಾರೆಲ್ಲ ಏನು CBZ PCM, ಓಕೆ, ಮತ್ತು ಇತರೆ ಏನು ವಿಜ್ಞಾನ ಆಗಿರ್ಬೋದು ಟೀಚರ್ಸ್ ಇದ್ದೀರಾ, ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ತಲುಪುತ್ತೆ, ಸೊ ಅವರು ದಯವಿಟ್ಟು ನಿಮಗೆ ಯಾರೆಲ್ಲ ಬಯೋಟೆಕ್ನಾಲಜಿ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡೋಣ. ಓಕೆ, ಸೊ ಹಾಗಾದರೆ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಏನು ಅಂತ ಅಂದರೆ, ಈ 14/7/2026, ಓಕೆ, ಸೊ 14 ಜುಲೈ 2026ರಂದು ಈ ಶಿಕ್ಷಕ ನೇಮಕಾತಿಗೆ ಸಂಬಂಧಿಸಿದಂತೆ C&R ರೂಲ್ಸ್ ಬಂತು. ಓಕೆ, ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರುವಂಥದ್ದು 14 ಜುಲೈ 2026, ಅಂದರೆ ಈ ಒಂದು ಹಿಂದೆ 2 ದಿನಗಳ ಹಿಂದೆ ಬಂದಂತಹ C&R ರೂಲ್ಸ್ ಇದು. ಓಕೆ, ಸೊ ಮೊದಲಿಗೆ ಈ C&R ರೂಲ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಹೇಳ್ತಾರೆ. ಕ್ಯಾಡರ್ ಮತ್ತು ನೇಮಕಾತಿ ನಿಯಮಗಳು. ಓಕೆ, ಸೊ ಏನು ಈ ನಿಯಮಗಳು ಅಂತ ಅಂದರೆ, ಒಂದು ಹುದ್ದೆಗೆ ಯಾರಾದರೂ, ಅಂದರೆ ಒಂದು ಹುದ್ದೆಗೆ ಯಾರು ಅರ್ಹರು ಮತ್ತು ಅವರನ್ನು ಹೇಗೆ ನೇಮಕ ಮಾಡ್ಕೋಬೇಕು ಎಂಬುದನ್ನು ತಿಳಿಸುವಂತಹ ನಿಯಮಗಳು. ಫಾರ್ ಎಕ್ಸಾಂಪಲ್, ಈಗ ನಮಗೆ ಟೀಚರ್ ರಿಕ್ರೂಟ್ಮೆಂಟ್ ರೂಲ್ಸ್ ಬಿಟ್ಟಿದ್ದಾರೆ. ಫಾರ್ ಅಂದರೆ GPSTR, PSTR, HSTR. ಓಕೆ, ಸೊ ಈ ಒಂದು ಎಕ್ಸಾಮನ್ನು ನಾವು ಬರೀಬೇಕಂತಂದರೆ ಮಿನಿಮಮ್ ಏಜ್ ಏನಿರಬೇಕು, ಮ್ಯಾಕ್ಸಿಮಮ್ ಏಜ್ ಏನಿರಬೇಕು, ರಿಸರ್ವೇಷನ್ ಹೇಗಿದೆ, ಆಮೇಲೆ ಇವರನ್ನು ನೇಮಕಾತಿ ಮಾಡುವಂತಹ ವಿಧಾನ ಹೇಗಿದೆ, ಆಮೇಲೆ ಆಸ್ಪಿರೆಂಟ್ಸ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು, ಈ ರೀತಿಯಾದಂತಹ ರೂಲ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದೇ C&R ರೂಲ್ಸ್ ಅಂತ. ಓಕೆ, ಸೊ ಇದನ್ನು ಮೊನ್ನೆ ಬಿಟ್ಟರು. ಹೌದಾ, ಇದರಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಯಾವ ಕ್ಯಾಂಡಿಡೇಟ್ಗೆ ಅಂತಂದರೆ, ವಿಜ್ಞಾನ ಶಿಕ್ಷಕ ಆಕಾಂಕ್ಷಿಗಳಿಗೆ, ಎಸ್ಪೆಷಲಿ ಬಯೋಟೆಕ್ನಾಲಜಿ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸೊ ಅವರಿಗೆ ಈ ಒಂದು ಪ್ರಾಬ್ಲಮ್ ಆಗಿರುವಂಥದ್ದು. ನಾನು ಸಹ ಒಂದು ಬಯೋಟೆಕ್ನಾಲಜಿ ವಿದ್ಯಾರ್ಥಿ. ಓಕೆ, ಸೊ ಆ ಕಾರಣಕ್ಕಾಗಿಯೇ ಒಂದು ಸ್ವಲ್ಪ ಹೆಚ್ಚಿಗೆ ಕೇರ್ ತೆಗೆದುಕೊಂಡು ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಓಕೆ, ಸೊ ಮೊದಲಿಗೆ ಈ ಒಂದು 2026ರ C&R ನೋಡೋಕ್ಕಿಂತ ಮುಂಚೆ ನಿಮಗೆ ನಾನು ಈಗ 2022ರಲ್ಲಿ ಬಂದಂತಹ C&R ರೂಲ್ಸನ್ನು ತೋರಿಸ್ತೀನಿ ನಿಮಗೆ. ಓಕೆ, ನೀವಿಲ್ಲಿ ನೋಡ್ಬೋದು ಈ ಒಂದು ರೂಲ್ಸ್ ಮಂಡೇ 21 ಮಾರ್ಚ್ 2022ರಂದು ಬಂದಿತ್ತು. ಸೊ ಅದರಲ್ಲಿ ಈ ಸೈನ್ಸ್ ಆಸ್ಪಿರೆಂಟ್ಸ್ಗೆ, ಓಕೆ, GPSTR, ಎಸ್ಪೆಷಲಿ GPSTR ಸೈನ್ಸ್ ಟೀಚರ್ ಆಸ್ಪಿರೆಂಟ್ಸ್ ಏನಿದ್ರು ಸೊ ಅವರಿಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇತ್ತು ಅಂತ ನೋಡ್ಬೋದು ನೀವಿಲ್ಲಿ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅಂತ. ಓಕೆ, ಯಾವ ಪೇಜ್ ನಂಬರ್ನಲ್ಲಿದೆ ಅಂತಂದರೆ ಇದು 2022ರ C&R ರೂಲ್ಸ್ನ PDF-ನಲ್ಲಿ 5ನೇ ಪೇಜ್ನಲ್ಲಿ ಇರುವಂಥದ್ದು. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಗಣಿತ ಮತ್ತು ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ವಿಜ್ಞಾನಕ್ಕೆ ಮಾತ್ರ ಈಗ ನೋಡೋಣ ನಾವು ಇಲ್ಲ. ಓಕೆ, ಸೊ ಏನಿದೆ ಅಂತಂದರೆ ಇಲ್ಲಿ ನೀವಿಲ್ಲಿ ನೋಡ್ಬೋದು ಪದವೀಧರ ಪ್ರಾಥಮಿಕ ಜೀವ ವಿಜ್ಞಾನ ಅಂತ ಇದೆ ಶಿಕ್ಷಕ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅಂದರೆ ಬಯೋಲಾಜಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥದ್ದು ಇದು. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಪದವೀಧರ ಪ್ರಾಥಮಿಕ ಶಿಕ್ಷಕ ಜೀವ ವಿಜ್ಞಾನ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ, ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಅಂದರೆ ಕೆಮಿಸ್ಟ್ರಿಯನ್ನು ಐಚ್ಛಿಕ
ವಿಷಯವಾಗಿ 3 ವರ್ಷ ಕಡ್ಡಾಯವಾಗಿ ಅಭ್ಯಾಸ ಮಾಡಿದ ಪದವೀಧರರು ರಸಾಯನಶಾಸ್ತ್ರದ ಜೊತೆಗೆ ಅಂದರೆ ಕೆಮಿಸ್ಟ್ರಿ ಕಂಪಲ್ಸರಿ ಅಂತ ಆಯಿತು. ಓಕೆ, ಕೆಮಿಸ್ಟ್ರಿ ಕಂಪಲ್ಸರಿ ಆಯಿತು. ಇದರ ಜೊತೆಗೆ ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ ಆಗಿರ್ಬೋದು, ರೇಷ್ಮೆ ಕೃಷಿ, ಪರಿಸರ ವಿಜ್ಞಾನ, ತಳಿಶಾಸ್ತ್ರ, ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋಕ್ಕೆ ಕಾರಣವಾಗಿರುವಂತಹ ಜೈವಿಕ ತಂತ್ರಜ್ಞಾನ ಸಹ ಇಲ್ಲಿ ಇದೆ, ಅಂದರೆ ಬಯೋಟೆಕ್ನಾಲಜಿ. ಓಕೆ, ಬಯೋಟೆಕ್ನಾಲಜಿ, ಸೂಕ್ಷ್ಮ ಜೀವವಿಜ್ಞಾನ, ಇವುಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ಪದವಿಯಲ್ಲಿ 3 ವರ್ಷ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಇಲ್ಲಿ 2022ರ C&R ರೂಲಲ್ಲಿ ಬಯೋಟೆಕ್ನಾಲಜಿಯನ್ನು ಕನ್ಸಿಡರ್ ಮಾಡಿದ್ರು. ಓಕೆ, ಇವಾಗ ನನ್ನ ಒಂದು ಕಾಂಬಿನೇಷನ್ ಹೇಳೋದಾದರೆ ನಿಮಗೆ, ನಾನು ಸಹ ಒಂದು ಬಯೋಟೆಕ್ನಾಲಜಿ ಸ್ಟೂಡೆಂಟ್ ಅಂತ ಹೇಳಿದೆ ನಿಮಗೆ. ಅಂದರೆ ನನ್ನ ಕಾಂಬಿನೇಷನ್ ನೋಡೋದಾದರೆ ಕೆಮಿಸ್ಟ್ರಿ ಇದೆ, ಓಕೆ, ಆಮೇಲೆ ಝುವಾಲಜಿ ಇದೆ, ಆಮೇಲೆ ಬಯೋಟೆಕ್ ಇದೆ. ಹೌದಾ? ಸೊ ಈ ಒಂದು 2000 ಬಯೋಟೆಕ್ನಾಲಜಿ ಈ ಒಂದು 2022ರ ನಿಯಮ ಪ್ರಕಾರ ರಸಾಯನಶಾಸ್ತ್ರ ಕಂಪಲ್ಸರಿ ಅಂತ ಹೇಳಿದರು ಇದೆ. ಓಕೆ, ಆಮೇಲೆ ಇಲ್ಲಿ ಏನು ಭಾಳಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಾಣಿಶಾಸ್ತ್ರ ಸಹ ಇದೆ, ಝುವಾಲಜಿ. ಓಕೆ, ಆಮೇಲೆ ಜೈವಿಕ ತಂತ್ರಜ್ಞಾನ ಅಂದರೆ ಬಯೋಟೆಕ್ನಾಲಜಿ. ಅಂದರೆ 2022ರ C&R ರೂಲ್ಸ್ ಪ್ರಕಾರ ನಾನು ಎಲಿಜಿಬಲ್ ಅಪ್ಲಿಕೇಶನ್ ಹಾಕಲಿಕ್ಕೆ, ಅಂದರೆ GPSTRಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಎಲಿಜಿಬಲ್ ಇದ್ದೇನೆ. ಓಕೆ, GPSTR. ಓಕೆ, ಸೊ ಬಟ್ ಈಗ ನೋಡಿ, ನಾನು ಈಗ ನಿಮಗೆ ಈ 2026ರ ಅಂದರೆ ಮೊನ್ನೆ ಬಂದಂತಹ, ಅಂದರೆ 14 ಜುಲೈ 2026ರಂದು ಬಂದಂತಹ ಒಂದು C&R ರೂಲ್ಸ್ನಲ್ಲಿ ತೋರಿಸ್ತೇನೆ ನಿಮಗೆ. ಓಕೆ, ಇದರಲ್ಲಿ ಪೇಜ್ ನಂಬರ್ 13, ಒಂದು ನಿಮಿಷ, ಪೇಜ್ ನಂಬರ್ 13ರಲ್ಲಿ ಈ ಒಂದು ವಿಜ್ಞಾನ ಶಿಕ್ಷಕ ಆಕಾಂಕ್ಷಿಗಳೇನಿದ್ದಾರೆ ಅವರ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದು 2026 14 ಜುಲೈ ಬಂದಂಥದ್ದು. ಇಲ್ಲಿ ನೋಡ್ಬೋದು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಜೀವಶಾಸ್ತ್ರ ಅಂದರೆ GPSTR. ಹೌದಾ? GPSTR. ಓಕೆ, ಸೊ ಇಲ್ಲಿ ನೋಡ್ಬೋದು, ನನ್ನ ಕಾಂಬಿನೇಷನ್ ಮೊದಲಿಗೆ ಹೇಳಿದ್ದೇನೆ. ಓಕೆ, ಸೊ ಇಲ್ಲಿದೆ ನೋಡಿ, ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಓದಿರಬೇಕು, ಅಂದರೆ ಕೆಮಿಸ್ಟ್ರಿ. ಓಕೆ, ಓದಿದ್ದೇನೆ. ಆಮೇಲೆ ಕಡ್ಡಾಯವಾಗಿ 3 ವರ್ಷ ವ್ಯಾಸಂಗ ಮಾಡಿರಬೇಕು. ಓಕೆ, ಇದರ ಜೊತೆಗೆ ಸಸ್ಯಶಾಸ್ತ್ರ ಅಂದರೆ ಬಾಟನಿ, ಪ್ರಾಣಿಶಾಸ್ತ್ರ ಝುವಾಲಜಿ. ಓಕೆ, ಝುವಾಲಜಿ ಇದೆ. ಆಮೇಲೆ ರೇಷ್ಮೆಗಾರಿಕೆ ಅಂದರೆ ಸೆರಿಕಲ್ಚರ್. ಓಕೆ, ಆಮೇಲೆ ಪರಿಸರಶಾಸ್ತ್ರ ಎನ್ವಿರಾನ್ಮೆಂಟಲ್ ಸೈನ್ಸ್, ಆನುವಂಶಿಕ ವಿಜ್ಞಾನ ಅಂದರೆ ಜೆನೆಟಿಕ್ಸ್, ಸೂಕ್ಷ್ಮ ಜೀವ ವಿಜ್ಞಾನ ಮೈಕ್ರೋಬಯಾಲಜಿ. ಆಮೇಲೆ ಗಣಿತ ಸಹ ಕೊಟ್ಟಿದ್ದಾರೆ ನೋಡಿ. ಸೈನ್ಸ್ ವಿಷಯ ಏನು ಆಕಾಂಕ್ಷಿಗಳಿದ್ದಾರೆ ಅಥವಾ CBZ, ಇದರಲ್ಲಿ ಗಣಿತ ಕೊಡುವಂತಹ ಅವಶ್ಯಕತೆ ಏನಿತ್ತು? ಹೌದಾ? ಇದನ್ನು ಟೈಪಿಂಗ್ ಮಿಸ್ಟೇಕ್ ಅಂತಿರೋ ಅಥವಾ ಏನು ನಿರ್ಲಕ್ಷ್ಯ ಅಂತಿರೋ ನೀವೇ ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಗಣಿತ ಯಾಕೆ ಬರಬೇಕು? ಓಕೆ, ಬಟ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಎಲ್ಲಿಯೂ ಸಹ ಬಯೋಟೆಕ್ನಾಲಜಿ ಅಂತ ಬರಲಿಲ್ಲ. ಹೌದಾ? ಸೊ ಹಾಗಾಗಿ ಈ ಒಂದು 2026ರ C&R ರೂಲ್ಸ್ ಪ್ರಕಾರ ನಾನು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇಲ್ಲ ಅಂತ ಆಯಿತು. ಓಕೆ, ನಾನು ಮಾತ್ರ ಅಲ್ಲ, ಬಯೋಟೆಕ್ನಾಲಜಿ ಓದಿದಂತಹ ಎಲ್ಲ ಅಭ್ಯರ್ಥಿಗಳು ಸಹ ಈ ಒಂದು 2026ರ ರೂಲ್ಸ್ ಪ್ರಕಾರ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇಲ್ಲ ಅಂತ ಆಯಿತು. ಓಕೆ, ಆಮೇಲೆ ಈ ಹಿಂದೆ 2022ರಲ್ಲಿ ಕೊಟ್ಟಿದ್ದರು, ಬಟ್ 2026ರಲ್ಲಿ ಬಯೋಟೆಕ್ನಾಲಜಿಯನ್ನು ಯಾಕೆ ಕೊಡಲಿಲ್ಲ? ಹೌದಲ್ವಾ? ಆಮೇಲೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಬೇರೆ ಥರನ ತೊಂದರೆ ಇದೆ. ಓಕೆ, ಏನು ಅಂತ ಅಂದರೆ ಅವರ ಸಬ್ಜೆಕ್ಟ್ ಕಾಂಬಿನೇಷನ್ ನೋಡಿ, ಇಲ್ಲಿ ಬಯೋಟೆಕ್ನಾಲಜಿ ಕಲ್ತಿದ್ದಾರೆ, ಕೆಮಿಸ್ಟ್ರಿ ಸಹ ಕಲ್ತಿದ್ದಾರೆ, ಜೆನೆಟಿಕ್ಸ್ ಕಲ್ತಿದ್ದಾರೆ. ಒಬ್ಬರು ಫೋನ್ ಕರೆ ಮಾಡಿ ನನಗೆ ತಿಳಿಸಿದಂಥ ವಿಷಯ ಇದು. ಇಲ್ಲಿ ನೋಡಿ, ಆ್ಯಕ್ಚುಲಿ ಕೆಮಿಸ್ಟ್ರಿ ಏನಿರಬೇಕು, ಕಂಪಲ್ಸರಿ ಸಬ್ಜೆಕ್ಟ್ ಇರಬೇಕು. ಬಟ್ ಇಲ್ಲಿ ಕೆಮಿಸ್ಟ್ರಿ ಅವ್ರದ್ದು ಕಂಪಲ್ಸರಿ ಸಬ್ಜೆಕ್ಟೇ ಇಲ್ಲ. ಹೌದಾ? ಬಟ್ ಬಯೋಟೆಕ್ನಾಲಜಿ ಇದೆ, ಜೆನೆಟಿಕ್ಸ್ ಇದೆ. ಓಕೆ, ಬಯೋಕೆಮಿಸ್ಟ್ರಿ ಅಂತ ಕಲ್ತಿದ್ದಾರೆ ಅವರು. ಓಕೆ, ಕೆಮಿಸ್ಟ್ರಿಯ ಅಪ್ಲೈಡ್ ಸಬ್ಜೆಕ್ಟ್ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ರೂಲ್ಸ್ನಲ್ಲಿ ಬಯೋಕೆಮಿಸ್ಟ್ರಿ ಅಂತ ಮೆನ್ಷನ್ ಮಾಡಿಲ್ಲ. ಇವರದ್ದು 2022ರ C&R ರೂಲ್ಸಲ್ಲೂ ಸಹ ಮೆನ್ಷನ್ ಇರಲಿಲ್ಲ ಈ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಇರುವಂಥದ್ದು. ಓಕೆ, ಸೊ ನೀವು ಸಹ ಏನು ಮಾಡ್ಬೋದು, ಒಂದು ಅಬ್ಜೆಕ್ಷನನ್ನು ಮಾಡ್ಬೋದು. ಓಕೆ, ಸೊ ಅಬ್ಜೆಕ್ಷನ್ ಮಾಡೋದಂತೂ ನಿಮ್ಮ ಕರ್ತವ್ಯ. ಅದನ್ನು ಅವರು ಒಪ್ಕೊಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಹೌದಾ? ಈ ಒಂದು ರೂಲ್ಸನ್ನು ನಿಮಗೆ ಇಂಗ್ಲೀಷ್ನಲ್ಲೂ ಸಹ ನಾನು ತೋರಿಸ್ಬೋದು. ಓಕೆ, ಪೇಜ್ ನಂಬರ್ 36
ಓಕೆ. ಅದಕ್ಕಿಂತ ಮುಂಚೆ ಇದನ್ನ ಇನ್ನೊಂದು ತೋರಿಸೋದಾದರೆ HSTR. ಓಕೆ, HSTRಗೆ ನಾವು ಎಲಿಜಿಬಲ್ ಇದ್ದೇವೆ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ, ಜೀವಶಾಸ್ತ್ರ HSTRಗೆ ವಿಜ್ಞಾನ ವಿಷಯದ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನ ಅಭ್ಯಾಸ ಮಾಡಿರ್ತಕ್ಕದ್ದು. ಕೇವಲ 2 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, 2 ಅಂತಂದರೆ ರಸಾಯನಶಾಸ್ತ್ರ, ಕೆಮಿಸ್ಟ್ರಿ ಇದೆ, ಸಸ್ಯಶಾಸ್ತ್ರ ಇದೆ, ಪ್ರಾಣಿಶಾಸ್ತ್ರ. ಈ 3ರಲ್ಲಿ ಕೇವಲ 2 ಸಬ್ಜೆಕ್ಟನ್ನು ನೀವು ಕಲ್ತಿದ್ರೆ ನೀವು HSTRಗೆ ಎಲಿಜಿಬಲ್ ಅಂತ ಆಯಿತು. ಓಕೆ, ಆಮೇಲೆ ಇಂಗ್ಲೀಷ್ನಲ್ಲಿ ಸಹ ತೋರಿಸ್ತೀನಿ ಅಂತ ಹೇಳಿದೆ. ಪೇಜ್ ನಂಬರ್ 36. ಓಕೆ, 36, ಒಂದು ನಿಮಿಷ, 35 ನೋಡ್ಬೋದು ನೀವು ಇಲ್ಲಿ. ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ GPSTRಗೆ ಸಂಬಂಧಿಸಿದಂಥದ್ದು ಇದು. ಇಲ್ಲಿ ಪೇಜ್ ನಂಬರ್ 36. ಓಕೆ, ಇಲ್ಲಿ ನೋಡಿ ಪೇಜ್ ನಂಬರ್ 36ರಲ್ಲೂ ಸಹ ಕೊಟ್ಟಿದ್ದಾರೆ. ಕಂಪಲ್ಸರಿ ಸಬ್ಜೆಕ್ಟು ಕೆಮಿಸ್ಟ್ರಿ ಇರಬೇಕು. ಅದರ ಜೊತೆಗೆ ಬಾಟ್ನಿ, ಝುವಾಲಜಿ, ಸೆರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಜೆನೆಟಿಕ್ಸ್, ಮೈಕ್ರೋಬಯಾಲಜಿ. ಆಗಲೇ ಹೇಳ್ದಂಗೆ ಮ್ಯಾಥಮೆಟಿಕ್ಸ್, ಬೇಡವಾದಂತಹ ಮ್ಯಾಥಮೆಟಿಕ್ಸ್ ಇದೆ, ಬಟ್ ಬೇಕಾದಂತಹ ಏನು ಬಯೋಟೆಕ್ನಾಲಜಿ ಇಲ್ಲಿಯೂ ಸಹ ಇಲ್ಲ. ಓಕೆ, ಸೊ ಹಾಗಾದರೆ ಆಮೇಲೆ ಈ ಒಂದು ಕಾಂಬಿನೇಷನ್ ಬಗ್ಗೆ ಆವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಈ ಒಂದು ಸಮಸ್ಯೆಯನ್ನು ನಾವು ಪರಿಹರಿಸಬೇಕು ಅಂತಂದರೆ ನಾವು ಅಬ್ಜೆಕ್ಷನ್ ಮಾಡಬೇಕು. ಓಕೆ, ಸೊ 14ನೇ ತಾರೀಕು C&R ರೂಲ್ಸ್ ಬಿಡುಗಡೆ ಆಗಿದೆ. ಈ ಒಂದು ರೂಲ್ಸ್ ಬಿಡುಗಡೆ ಆದ 15 ದಿನಗಳ ಒಳಗೆ ನಾವು ಅಬ್ಜೆಕ್ಷನನ್ನು ಮಾಡಬೇಕು. ಓಕೆ, ಸೊ ಹಾಗಾದರೆ ಯಾವ ರೀತಿ ಅಬ್ಜೆಕ್ಷನ್ ಮಾಡಬೇಕು ಅದನ್ನು ಸಹ ನಾವೊಂದು ಲೆಟರನ್ನು ತಯಾರು ಮಾಡಿದ್ದೇನೆ ಇಲ್ಲಿ. ಓಕೆ, ಸೊ ಆಕ್ಷೇಪಣಾ ಅರ್ಜಿ ಅಂತ ಇದೆ. ಸೊ ದಯವಿಟ್ಟು ಯಾರೆಲ್ಲ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ತಪ್ಪದೇ ಸೆಂಡ್ ಮಾಡಿ. ಓಕೆ, ಆಮೇಲೆ ಹಿಂದೆ ಹೇಳ್ದಂಗೆ ಬಯೋಕೆಮಿಸ್ಟ್ರಿ ಅವರು ಸಹ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಇದರ ಏನು ಎಡಿಟೇಬಲ್ PDF ಅನ್ನು ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಏನು ಪಬ್ಲಿಷ್ ಮಾಡಿರ್ತೇನೆ. ನೀವು ನಮ್ಮ ವಾಟ್ಸಪ್ ಗುಂಪನ್ನು ಜಾಯ್ನ್ ಆಗಿ ಅಲ್ಲಿ ಆ ಒಂದು PDF ಅನ್ನು ತೆಗೆದುಕೊಳ್ಬೋದು. ಸೊ ವಾಟ್ಸಪ್ ಗುಂಪು ಏನಿದೆ, ಸೊ ಅದರ QR ಕೋಡ್ ಈ ರೀತಿಯಾಗಿದೆ. ಓಕೆ, ಬಯೋಟೆಕ್ನಾಲಜಿ C&R ಅಬ್ಜೆಕ್ಷನ್ ಗ್ರೂಪ್ ಅಂತ ಮಾಡಿದ್ದೇವೆ ನಾವು. ಓಕೆ, ಈ QR ಕೋಡನ್ನು ನಿಮ್ಮ ವಾಟ್ಸಪ್ನಲ್ಲಿರುವಂತಹ ಕ್ಯಾಮ್ರಾ ಆಪ್ಷನ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಮಾಹಿತಿ ಸಿಗುತ್ತೆ. ಬಟ್ ಅದರ ಜೊತೆಗೆ ನಾವು ಡಿಸ್ಕಸ್ ಸಹ ಮಾಡ್ಬೋದು. ಓಕೆ, ನಾವು ಕೆಲವೊಂದಿಷ್ಟು ಜನ ಬೆಂಗಳೂರಿಗೇ ಹೋಗಿ ಡೈರೆಕ್ಟಾಗಿ ಭೇಟಿಯಾಗಿ ನಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಓಕೆ, ನೀವು ಕೆಲವೊಂದಿಷ್ಟು ಜನ ಕೇಳ್ಬೋದು ಏನು ಅಂತ ಅಂದರೆ ಲೆಟರ್ ಮುಖಾಂತರ ನಾವು ಅಂದರೆ ಬೈ ಪೋಸ್ಟ್ ಮಾಡುವ ಮುಖಾಂತರ ಅಬ್ಜೆಕ್ಷನ್ ಮಾಡಿದರೆ ಸಾಕಾಗಲ್ವಾ ಅಂತ ಹೇಳಿ. ಓಕೆ, ಸೊ ಯಾಕೆ ಸಾಕಾಗಲ್ಲ ಅಂತಂದರೆ ಯಾಕೆ ಸಾಕಾಗೋದಲ್ಲ ಅಂತಂದರೆ ಇವಾಗ ನೋಡಿ, ಬಹಳಷ್ಟು ಜನ ಆಕ್ಷೇಪಣೆಯನ್ನು ಸಲ್ಲಿಸಿರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಅಬ್ಜೆಕ್ಷನ್ ಲೆಟರ್ಗಳು ಬರ್ತಾ ಇದ್ದಾವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ BCom B.Ed ಮಾಡಿದವರು ಏನಿದ್ದಾರೆ ಅವರು ಸಹ ತುಂಬ ಸಂಖ್ಯೆಯಲ್ಲಿದ್ದಾರೆ ಅವರು. ಓಕೆ, ಅವ್ರಿಗೂ ಸಹ ಒಂದು ಅವಕಾಶನ ಕೊಡಿ ಅಂತ ಅವರು ಸಹ ಲೆಟರ್ಗಳನ್ನ ಕಳಿಸ್ತಾರೆ. ಅದರ ಜೊತೆಗೆ HSTRನಲ್ಲಿ ಮ್ಯಾಥ್ಸ್ ಟೀಚರ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಅವರು ಸಹ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರು ಏನಿದ್ದಾರೆ ಮ್ಯಾಥ್ಸ್ ಕ್ಯಾಂಡಿಡೇಟ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಏನು ಅಬ್ಜೆಕ್ಷನ್ ಲೆಟರ್ ಯಾರು ಬರ್ತಾರೆ ಇವ್ರದ್ದೇ ಬರ್ತದೆ. ಓಕೆ, ಸೊ ಅವಾಗ ನಾವು ಫಾರ್ ಎಕ್ಸಾಂಪಲ್ ಈಗ ವಾಟ್ಸಪ್ ಗ್ರೂಪ್ನಲ್ಲಿ ಎಷ್ಟು ಜನ ಇದ್ದೀವಿ, ಬರೀ 36 ಜನ ಇದೆ ಅಂತ ಹೇಳಿದ್ವಿ. ನಮ್ಮ 36 ಏನು ಅಬ್ಜೆಕ್ಷನ್ ಲೆಟರ್ಗಳು ಅವು ಗಮನಕ್ಕೆ ಬಾರದೇ ಇರ್ಬೋದು, ಹೌದಲ್ವಾ? ಸೊ ಗಮನಕ್ಕೆ ಬಾರದೇ ಇರ್ಬೋದು. ಆದ ಕಾರಣ ನಾವು ಡೈರೆಕ್ಟಾಗಿ ಒಂದು ಸಾರಿ ಬೆಂಗಳೂರಿನಲ್ಲಿರುವಂತಹ ಏನು ಇವ್ರದ್ದು ಆಫೀಸ್ ಇದೆ, ಓಕೆ, ಗೌರ್ಮೆಂಟ್ ಆಫೀಸು, ಅಲ್ಲಿ ಹೋಗಿ ಡೈರೆಕ್ಟಾಗಿ ನಾವು ಅಪ್ಲಿಕೇಶನ್ ಕೊಟ್ಟರೆ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ಬೋದು ನಾವು, ಹೌದಲ್ವಾ? ಸೊ ಹಾಗಾಗಿ ಡೈರೆಕ್ಟಾಗಿ ಅಲ್ಲಿನೇ ಹೋಗಿ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಸೊ ಈ ಥರಂತಹ ಡಿಸ್ಕಷನ್ ಮಾಡೋದು ಇಲ್ಲಿ ನಾವು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ. ನೀವೇನಾದರೂ ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ ಮಾಡಬೇಕು ಅಂತಂದರೆ ನಮ್ಮ ಏನು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಆ ಇನ್ಸ್ಟಾಗ್ರಾಮ್ ಚಾನಲ್ ಸಹ ಸಿಗುತ್ತೆ, ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ನೀವು. ಓಕೆ, ಇದೀಗ ನಾನು ಏನು ಹೇಳ್ತಿದ್ದೆ ಅಂತಂದರೆ ಅಬ್ಜೆಕ್ಷನ್ ಲೆಟರ್. ಓಕೆ, ಸೊ ಅಬ್ಜೆಕ್ಷನ್ ಲೆಟರ್ ಈ ರೀತಿಯಾಗಿ ನಾವು ಟೈಪ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಇಂದ ಅಂತ ಏನಿದೆ, ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ವಿಳಾಸ ಬರೀರಿ, ಆಮೇಲೆ ಮೊಬೈಲ್ ನಂಬರ್, ಇಮೇಲ್ ID. ಓಕೆ, ಸೊ ನಿಮ್ಮ ಸಬ್ಜೆಕ್ಟ್ ಕಾಂಬಿನೇಷನ್ನ ಬರೀರಿ. ಓಕೆ, ಇಲ್ಲಿ ಕೆಳಗಡೆ ಸ್ವಲ್ಪ ನೀವು
ವಿಡಿಯೋನ ಪಾಸ್ ಮಾಡಿ ಏನೇನೆಲ್ಲ ಮ್ಯಾಟರ್ ಬರೆದಿದ್ದೇನೆ ನಾನು ಅದನ್ನು ಓದಿ, ಓಕೆ, ನಿಮ್ಗೇನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡಲು ಅವಕಾಶ ಇರುವಂತಹ PDF ಫಾರ್ಮೆಟನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೀನಿ. ನಿಮಗೆ ತಕ್ಕಂತೆ ನೀವು ಎಡಿಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಟ್ಟಿದ್ದೀನಿ ನಾನು. ಏನಿದೆ ಅಂತಂದರೆ ಇದರಲ್ಲಿ 2022ರಲ್ಲಿ ಏನನ್ನು ಅವಕಾಶ ಕೊಟ್ಟಿದ್ದರು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ, ಹಾಗೂ 2026ರಲ್ಲಿ ಏನೇನು ಅವಕಾಶ ಕೊಟ್ಟಿದ್ದರು ಅಂತ. ಓಕೆ, ಸೊ ಇಲ್ಲಿ ಕಡ್ಡಾಯ ವಿಷಯ ಎರಡೂ ಕಡೆ ಕೆಮಿಸ್ಟ್ರಿ ಇದೆ, ಆಮೇಲೆ ಈ ಒಂದು ವಿಷಯಗಳು ಎರಡೂ ಸಲ ಕೊಟ್ಟಿದ್ದರು. ಬಟ್ ಇಲ್ಲಿ ನೋಡಿ 2022ರಲ್ಲಿ ಬಯೋಟೆಕ್ನಾಲಜಿಗೆ ಅವಕಾಶ ಇತ್ತು, ಇದರಲ್ಲಿ ಇಲ್ಲ. ಹೌದಾ? ಆಮೇಲೆ ಹೊಸದಾಗಿ ಸೇರಿಸಿರೋ ವಿಷಯ ಮ್ಯಾಥಮೆಟಿಕ್ಸ್. ಓಕೆ, ಬೇಡದೇ ಇರುವಂತಹ ಮ್ಯಾಥಮೆಟಿಕ್ಸ್ CBZ ಏನು ಕ್ಯಾಂಡಿಡೇಟ್ನಲ್ಲಿ ತಂದು ಇಟ್ಟಿದ್ದಾರೆ. ಹೌದಾ? ಸೊ ಹಾಗೆ ಕೆಳಗಡೆ ನೋಡ್ತಾ ಹೋದರೆ ನಮ್ಮ ಆಕ್ಷೇಪಣೆಯ ಮುಖ್ಯ ಕಾರಣಗಳು ಅಂತ ಈ ಒಂದು ಕಾರಣಗಳನ್ನ ಕೊಟ್ಟಿದ್ದೇನೆ. ನೀವು ಇನ್ನೂ ಹೊಸದಾಗಿ ಆ್ಯಡ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ಗಮನಿಸ್ತಿರ್ಬೋದು, ನಾನು ಮುಖ್ಯವಾದಂತಹ ವಿಷಯಗಳನ್ನ ಕಲರ್ ಟೆಕ್ಸ್ಟ್ನಿಂದ ಹೈಲೈಟ್ ಮಾಡಿದ್ದೇನೆ. ಸೊ ಸಾಧ್ಯವಾದರೆ ನೀವು ಸಹ ಒಂದು ಕಲರ್ ಪ್ರಿಂಟನ್ನು ತೆಗೆದುಕೊಂಡು ಆಕ್ಷೇಪಣೆಯನ್ನು ನೀವು ಸಲ್ಲಿಸ್ಬೋದು. ಓಕೆ, ಆಮೇಲೆ ಕೆಳಗಡೆ ತಮ್ಮ ವಿಶ್ವಾಸಿ ಅಂತ ಇಲ್ಲಿ ನಿಮ್ಮ ಹೆಸರು ಹಾಗೂ ಸಿಗ್ನೇಚರ್ ಮಾಡಿ ಸ್ಥಳ ಮತ್ತು ದಿನಾಂಕವನ್ನು ಹಾಕಿ, ಆಮೇಲೆ ನಿಮಗೆ ಇನ್ನಿತರ ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸು ಪರಿಚಯ ಇರ್ತಾರೆ. ಓಕೆ, ಸೊ ಅವರ ಹೆಸರನ್ನು ಬರೀರಿ, ಅವರು ಯಾವ ಊರಿನಿಂದ ಬಂದಿದ್ದಾರೆ ಊರ ಹೆಸರು ಇಲ್ಲಿ ಬರೀರಿ, ಮೊಬೈಲ್ ನಂಬರನ್ನು ಬರೀರಿ, ಸಹಿ ಮಾಡಿದ ಅವರು ನಿಮಗೆ ಸಮೀಪ ಇದ್ದರೆ ಮಾಡಿಸಿ, ಇಲ್ಲ ಅಂತಂದರೆ ನಡೆಯುತ್ತೆ. ಓಕೆ, ಸೊ ಈ PDF ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಬಿಡ್ತೇನೆ ನಾನು. ಓಕೆ, ಆಮೇಲೆ ಯಾರಾದರೂ ಇವಾಗ ಆ್ಯಕ್ಚುಲಿ ಇವತ್ತು ಶುಕ್ರವಾರ. ಓಕೆ, ಸೊ ಶುಕ್ರವಾರ ರಾತ್ರಿ 11:19 ಆಗಿದೆ. ಓಕೆ, ಅಂದರೆ ಶನಿವಾರ ಇದನ್ನು ನಾನು ಪಬ್ಲಿಷ್ ಮಾಡ್ತೀನಿ. ನಾಳೆ ಶನಿವಾರ ಡೇಟ್ 18 ಜುಲೈ. ಓಕೆ, ನಾವು ಈಗ ಬುಧವಾರ ಒಂದು ಬೆಂಗಳೂರಿಗೆ ಹೋಗಬೇಕು ಅಂತ ಕೆಲವೊಂದಿಷ್ಟು ಜನ ತೀರ್ಮಾನ ಮಾಡಿದ್ದೇವೆ. ಓಕೆ, ಸೊ ಈ ವಿಡಿಯೋ ತಲುಪಿ ಇನ್ನೊಂದಿಷ್ಟು ಜನ ಯಾರಾದರೂ ಬಂದರೆ ನೀವು ಸಹ ಡೈರೆಕ್ಟಾಗಿ ಹೋಗಿ ಒಂದು ಇಲಾಖೆಗೆ ಭೇಟಿ ನೀಡ್ಬೋದು. ಇಲಾಖೆಗೆ ಭೇಟಿ ನೀಡಿದ ಮೇಲೆ ಇಲ್ಲಿ ಸ್ವೀಕೃತಿ ಅಂತ ಇದೆ. ಓಕೆ, ಸ್ವೀಕೃತಿ ಅಕ್ನಾಲಜ್ಮೆಂಟ್ ಅಥವಾ ರಿಸೀವ್ಡ್ ಕಾಪಿ ಅಂತ ಇದನ್ನು ಸಹ ನಾನು ಟೈಪ್ ಮಾಡಿದ್ದೇನೆ. ಇದನ್ನು ಸಹ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಇದನ್ನು ತಪ್ಪದೆ, ಅಂದರೆ ಸ್ವೀಕೃತಿ ಅಂತಂದ್ರೇನು, ನೀವು ಏನು ಅವರಿಗೆ ಅಪ್ಲಿಕೇಶನ್ ಕೊಡ್ತೀರಾ, ಓಕೆ, ಅಬ್ಜೆಕ್ಷನ್ ಲೆಟರ್ ಕೊಡ್ತೀರಾ ಒಂದು ಅಥಾರಿಟೀಸ್ಗೆ. ಸೊ ನಾವು ಅಬ್ಜೆಕ್ಷನ್ ಲೆಟರ್ ನಿಮಗೆ ಕೊಟ್ಟಿದ್ದೀವಿ ಅಂತ ನಮಗೆ ಪ್ರೂಫ್ ಬೇಕಲ್ವಾ. ಓಕೆ, ಸೊ ಹಾಗಾಗಿ ಸ್ವೀಕರಿಸಿದ ಇಲಾಖೆ ಅವರು, ನೀವು ಅಲ್ಲಿರುವಂತಹ ಕ್ಲರ್ಕ್ಗೆ ಅವರೆಲ್ಲ ಇದನ್ನ ಕೊಟ್ಟರೆ ಫಿಲಪ್ ಮಾಡಿಕೊಡ್ತಾರೆ. ಓಕೆ, ಸ್ವೀಕರಿಸಿದ ಇಲಾಖೆ ಯಾರಿಗೆ ಕೊಟ್ಟಿದ್ರಿ ನೀವು, ಆಮೇಲೆ ಅದರ ಜೊತೆಗೆ ಏನೇನೆಲ್ಲ ನೀವು ಅಟ್ಯಾಚ್ ಮಾಡಿದ್ರಿ, ಒಳಬಂದ ಸಂಖ್ಯೆ, ಅವ್ರ ನಂಬರ್ ಬರೀತಾರೆ, ಆಮೇಲೆ ಸ್ವೀಕರಿಸಿದ ದಿನಾಂಕ, ಸ್ವೀಕರಿಸಿದ ಸಮಯ, ಯಾವ ಅಧಿಕಾರಿ ಇದನ್ನು ಸ್ವೀಕರಿಸಿದ್ರು, ಅವರ ಹುದ್ದೆ ಏನು, ಓಕೆ, ಅವರ ಸಹಿ ಏನು, ಆಮೇಲೆ ಕಚೇರಿ ಮುದ್ರೆ, ಇದನ್ನೆಲ್ಲ ನೀವು ಒಂದು ತುಂಬಿಸ್ಕೊಂಡು ಬಂದರೆ, ಒಂದು ವೇಳೆ ಇದು ನಿಮ್ಮ ನಿಯಮ ನಮಗೆ ಬೇಕಾದಂತೆ ಬಯೋಟೆಕ್ನಾಲಜಿಯನ್ನು ಆ್ಯಡ್ ಮಾಡಲಿಲ್ಲ ಅಂತ ಅಂದರೆ, ಓಕೆ, ಸೊ ಈ ಒಂದು ಅಂದರೆ ನಿಮಗೆ ಮುಂದೆ ಅವ್ರು ಹೇಳ್ಬೋದು ನಮಗೆ ಅಪ್ಲಿಕೇಶನ್ನೇ ಬಂದಿಲ್ಲ ಅಂತ. ಆವಾಗ ಇದನ್ನು ನಿಮ್ಮ ಹತ್ರ ಪ್ರೂಫ್ ಇದ್ದರೆ, ನಾವು ಆಫೀಸ್ಗೆ ಬಂದಿದ್ವಿ ಅಂತ ನಿಮಗೆ ಒಂದು ಪ್ರೂಫ್ ಇರುತ್ತೆ. ಮುಂದೆ ನಾವು ಬೇಕಾದಂತಹ ಕಾನೂನು ಕ್ರಮಗಳನ್ನ ಕೈಗೊಳ್ಬೋದು. ಓಕೆ, ಆಮೇಲೆ ಇನ್ನೊಂದು, ಈ ಒಂದು ಏನು ಅಬ್ಜೆಕ್ಷನ್ ಲೆಟರ್ ಇದೆ, ಇದನ್ನು ನೀವು ಪೋಸ್ಟ್ ಮಾಡುವಾಗ ಏನೇನೆಲ್ಲ ನೀವು ಅಟ್ಯಾಚ್ ಮಾಡಬೇಕು ಅಂತಂದರೆ, ಮೊದಲಿಗೆ ಮನವಿ ಪತ್ರ ಇರುತ್ತೆ. ಓಕೆ, ಆಮೇಲೆ 2022ರಲ್ಲಿ 22ರ C&R ನಿಯಮಗಳ ಪ್ರತಿ. ಓಕೆ, 2022ರಲ್ಲಿ ಇದನ್ನೂ ಸಹ ನಾನು C&R ರೂಲ್ಸನ್ನು ಏನು PDF ಇದೆ ವಾಟ್ಸಪ್ ಗ್ರೂಪ್ನಲ್ಲಿ ಬಿಟ್ಟಿರ್ತೇನೆ. ಅದರಲ್ಲಿ ಪುಟ ಸಂಖ್ಯೆ 5, ಅಂದರೆ ನೀವು ಇದನ್ನು ಸಹ ಜೆರಾಕ್ಸ್ ಮಾಡಿ ಅದು ಅಟ್ಯಾಚ್ ಮಾಡಬೇಕಾಗತ್ತೆ. ಓಕೆ, ಅಂದರೆ ಪೂರ್ತಿ 45 ಪೇಜ್ ಎಷ್ಟೋ ಇದೆ, ಅದನ್ನೆಲ್ಲ ಜೆರಾಕ್ಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಪೇಜ್ ನಂಬರ್ 1ರಿಂದ 5ರವರೆಗೂ ಜೆರಾಕ್ಸ್ ಮಾಡಿಸಿ, ಆಮೇಲೆ ಪೇಜ್ ನಂಬರ್ 5ರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲಿದೆ ಅದನ್ನು ಹೈಲೈಟ್ ಮಾಡಿ. ಓಕೆ, ಸೊ 2022ರಲ್ಲಿ ಬಯೋಟೆಕ್ನಾಲಜಿ ಇತ್ತು. ಓಕೆ, ಸೊ ಏನಂತ ಬರೀರಿ ಅಂತಂದರೆ, ಅಲ್ಲಿ ಒಂದು ಸ್ಕೆಚ್ ಪೆನ್ನಲ್ಲಿ ಇಲ್ಲಿ ಬಯೋಟೆಕ್ನಾಲಜಿ ವಿಷಯವನ್ನು ಮಾನ್ಯ ಮಾಡಿದ್ದರು ಅಂತ ಬರೀರಿ. ಆಮೇಲೆ 2026ರಲ್ಲೂ ಸಹ ಪೇಜ್ ನಂಬರ್ 13 ಇದೆ. ಸೊ 1ರಿಂದ 13ನೇ ಪೇಜ್ವರೆಗೂ ಪ್ರಿಂಟ್ ಮಾಡಿಸಿ, 13ನೇ ಪೇಜ್ನಲ್ಲಿ ಏನು ಮಾಡಿ ಅಂತ ಅಂದರೆ, ಇಲ್ಲಿ ಬಯೋಟೆಕ್ನಾಲಜಿಯನ್ನು ಕನ್ಸಿಡರ್ ಮಾಡಿಲ್ಲ ಅಥವಾ ಅಮಾನ್ಯ ಮಾಡಿದ್ದಾರೆ, ಕನ್ಸಿಡರ್ ಮಾಡಿಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಬರೀರಿ. ಓಕೆ, ಮೇನ್ ಇಂಪಾರ್ಟೆಂಟ್, ಅವರು 5ನೇ ಪೇಜ್ ನೋಡಬೇಕು ಅಂತಂದರೆ ಅದನ್ನು ಸಹ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಓಕೆ, ಇಲ್ಲಿ ನಮ್ಮ ಆಕ್ಷೇಪಣಾ ಪತ್ರದಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಓಕೆ, ಸೊ PDF ಇಲ್ಲಿದೆ.
ಎಲ್ಲಿ ಮೆನ್ಷನ್ ಮಾಡಿದ್ದೇನೆ ಅಂತಂದರೆ ಪುಟ ಸಂಖ್ಯೆ ನೋಡ್ಬೋದು ನೀವು ಇಲ್ಲಿ ಪುಟ ಸಂಖ್ಯೆ 13 ಮತ್ತು ಪುಟ ಸಂಖ್ಯೆ 5 ಪುಟ ಸಂಖ್ಯೆ 5 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ನಾನು. ಓಕೆ, ಸೊ ಹಾಗಾಗಿ ಈ ಒಂದು ಪುಟ ಸಂಖ್ಯೆನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಈ ಮೇನು ಏನು ಒಂದು ನಿಮಿಷ ಇದು ಮೇನ್ ಫಸ್ಟ್ ಪೇಜ್ ಏನಿರುತ್ತೆ ಇಲ್ಲಿ ಬರೀರಿ. ಇಲ್ಲಿ ಏನು ಅಂತ ಇದು 2026 ಅಲ್ಲ, ದಯವಿಟ್ಟು ಪೇಜ್ ನಂಬರ್ 13 ನೋಡಿ ಅಂತ ಬರೀರಿ. ಓಕೆ, ದಯವಿಟ್ಟು ಪೇಜ್ ನಂಬರ್ 13 ವೀಕ್ಷಿಸಿ ಅಂತ ಬರೀರಿ. ಅದೇ ರೀತಿಯಾಗಿ 2022 C&R ರೂಲ್ಸ್ ಏನು ನೀವು ಪ್ರಿಂಟ್ ಮಾಡಿಸ್ತೀರಾ, ಪೇಜ್ ನಂಬರ್ 5 ನೋಡಿ ಅಂತ ಬರೀರಿ. ಓಕೆ, ಸೊ ಇದಿಷ್ಟು ಮಾಡಿ ನೀವು ಈಗ ಹೇಳಿದಂತಹ ಎಲ್ಲ ಇನ್ನೂ ಒಂದು ನಿಮಿಷ ಮತ್ತೇನೆಲ್ಲ ನೀವು ಅಟ್ಯಾಚ್ ಮಾಡಬೇಕು ಅಂತಂದರೆ ಅಭ್ಯರ್ಥಿಗಳ BSc ಅಂಕಪಟ್ಟಿಗಳ ಪ್ರತಿಗಳು ಅಂತ ಹೇಳಿದ್ದಾರೆ. ಅಂದರೆ ನೀವು ಏನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಸೊ ಅಲ್ಲಿ ಬಯೋಟೆಕ್ನಾಲಜಿ ಅಂತ ಮೆನ್ಷನ್ ಮಾಡಿರ್ತಾರೆ ಎಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ. ಓಕೆ, ಹಾಗಾದರೆ ನೀವು 1 ರಿಂದ 6 ಸೆಮ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾ ಅವಶ್ಯಕತೆ ಇಲ್ಲ. ಜಸ್ಟ್ 6ನೇ ಸೆಮ್ ಒಂದು ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡಿದರೆ ಅಲ್ಲೂ ಹೈಲೈಟ್ ಮಾಡಿ ಬಯೋಟೆಕ್ನಾಲಜಿ ಅಂತ ಎಲ್ಲಿ ಸಬ್ಜೆಕ್ಟ್ ಇರುತ್ತೆ ಅದನ್ನು ಒಂದು ಹೈಲೈಟರ್ ತೆಗೆದುಕೊಂಡು ಸ್ಕೆಚ್ ಪೆನ್ ತೆಗೆದುಕೊಂಡು ಅದನ್ನು ಹೈಲೈಟ್ ಮಾಡಿ. ಅಂದರೆ ಪ್ರೂಫ್ ಸಿಗುತ್ತೆ ಅವರು ಇವರು ಬಯೋಟೆಕ್ನಾಲಜಿಯನ್ನು ಕಲ್ತಿದ್ದಾರೆ ಅಂತ. ಓಕೆ, ಆಮೇಲೆ ಕೆಳಗಡೆ ಅಭ್ಯರ್ಥಿಗಳ ಹೆಸರು, ಮೊಬೈಲ್ ಸಂಖ್ಯೆ, ಸಹಿಗಳ ಪಟ್ಟಿ ಅಂತ ಇದೆ, PDF-ನಲ್ಲಿ ನೀವು ನೋಡ್ಕೊಳ್ಬೋದು. ಆಮೇಲೆ ನಿಮಗೆ ಇನ್ನು ಯಾವುದೇ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಅಟ್ಯಾಚ್ ಮಾಡಬೇಕು ಅಂತಿದ್ರೆ ಅವನು ಸಹ ಅಟ್ಯಾಚ್ ಮಾಡ್ಬೋದು. ಓಕೆ, ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನು ಅಂತ ಅಂದರೆ, ಏನು ಈಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ 36 ಜನ ಇದ್ದಾರೆ ಅಂತ ಹೇಳಿದೆ ನಾನು. ಓಕೆ, ಸೊ 36 ಜನರಲ್ಲಿ ನಾನು ಯಾರೆಲ್ಲ ಆಕಾಂಕ್ಷಿಗಳು ಬೆಂಗಳೂರಿಗೆ ಬರಲು ತಯಾರಿದ್ದೀರಾ ಅಂತ ಕೇಳಿದೆ. ಪೋಲ್ ಸಹ ಹಾಕಿದ್ದೆ. ಜಸ್ಟ್ ಈಗ ನನ್ನನ್ನು ಹಿಡಿದುಕೊಂಡು 5 ಜನ, ಆಮೇಲೆ ಅಂದರೆ ಈಗ ಸದ್ಯಕ್ಕೆ 5 ಜನ ಮಾತ್ರ ಒಪ್ಪಿದ್ದಾರೆ. ಓಕೆ, ನಿಮ್ಮ ತೊಂದರೆ ಅರ್ಥ ಆಗುತ್ತೆ. ಯಾಕಂತಂದರೆ ನಮ್ಮ ಈಗ ಏನು ಗ್ರೂಪ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳೇ ಇದ್ದೀರಾ. ಓಕೆ, ಸೊ ನಿಮಗೆ ಬೆಂಗಳೂರುವರೆಗೂ ಬರಲಿಕ್ಕೆ ಅನಾನುಕೂಲ ಆಗ್ಬೋದು. ಓಕೆ, ಸೊ ಒಂದು ವೇಳೆ ನೀವು ಬೆಂಗಳೂರಿಗೆ ಬರೋದಾದರೆ ನಿಮ್ಮ ವ್ಯವಸ್ಥೆಯಲ್ಲೇ ಬರಬೇಕಾಗತ್ತೆ, ನಿಮ್ಮ ಎಚ್ಚರಿಕೆಯಲ್ಲೇ ಬರಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ಅಥವಾ ಯಾವುದೇ ಮಹಿಳಾ ಅಭ್ಯರ್ಥಿಗಳಿಗೆ ಒತ್ತಾಯ ಮಾಡುವಂತಿಲ್ಲ. ಓಕೆ, ಒತ್ತಾಯ ಮಾಡೋದು ಇಲ್ಲ. ಸೊ ನೀವು ಏನು ಮಾಡ್ಬೋದು ಅಂತ ಅಂದರೆ, ನಿಮ್ಮ ತಂದೆ ಆಗಿರ್ಬೋದು, ಅಣ್ಣ, ತಮ್ಮ ಅಥವಾ ನಿಮ್ಮ ಗೆಳೆಯರು, ಇವರು ನಿಮ್ಮ ಪರವಾಗಿ ಇವರನ್ನು ನೀವು ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಅವನ್ನೆಲ್ಲ ಕೊಟ್ಟು ಕಳಿಸ್ಬೋದು, ಹೌದಲ್ವಾ? ಸೊ ಹಾಗಾಗಿ ನಾವು ಮಹಿಳಾ ಅಭ್ಯರ್ಥಿಗಳು ನೀವೇ ಬರಬೇಕು ಅಂತ ಹೇಳೋದಿಲ್ಲ, ಬಟ್ ನಿಮ್ಮ ಪರವಾಗಿ ಅಟ್ಲೀಸ್ಟ್ ಒಬ್ಬರನ್ನಾದರೂ ಕಳಿಸಿ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಹೋದರೆ ಇದು ಒಂದು ದೊಡ್ಡ ಇಶ್ಯೂ ಇದೆ ಅಂತ ಯಾರಿಗೆ ಅಧಿಕಾರಿಗಳಿಗೆ ಮಂದಟ್ಟಾಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ, ಈ ಒಂದು ಮಾಹಿತಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಬಯೋಟೆಕ್ನಾಲಜಿ ಏನು ವಿದ್ಯಾರ್ಥಿಗಳು ನೀವು ಆಗಿಲ್ಲ ಅಂತಂದರೂ ಸಹ ಭಾಳಷ್ಟು ಜನ ಬಯೋಕೆಮಿಸ್ಟ್ರಿ ಅಂತ ಇದ್ದೀರಾ. ಓಕೆ, ನಿಮಗೆ ಬಯೋಟೆಕ್ನಾಲಜಿಯವರು ಪರ್ಚೇಸ್ ಇದ್ದೇ ಇರ್ತಾರೆ. ಆಮೇಲೆ ಬಯೋಕೆಮಿಸ್ಟ್ರಿಯವರು ನೀವು ಸಹ ಸ್ವಲ್ಪ ಎಡಿಟ್ ಮಾಡಿ ನೀವು ಸಹ ಆಕ್ಷೇಪಣೆಯನ್ನು ಸಲ್ಲಿಸಿ. ಒಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಆ್ಯಕ್ಚುಲಿ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳನ್ನೇ ಏನು ಇದ್ದಾರೆ ಅವ್ರಿಗೇನೆ ಈ ರೀತಿಯಾದಂತಹ ಬದಲಾವಣೆ ಆಗಿದೆ ಅಂತ ಇನ್ನೂ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್.